ಸುಮಾರು ಪ್ರಾಂಕ್ಗಳು ಮಾಡ್ತೀನಿ ನಾನು ಅವ್ರಗಳಿಗೆ. ಹಂಗಾಗಿ ಅವರು ನಾನು ಸುಳ್ಳು ಹೇಳ್ತೀನಿ ಅಂತ ಅನ್ಕೊಂಡಿದ್ದಾರೆ. ಬಟ್ ಆಕ್ಚುಲಿ ತುಂಬಾ ಸತ್ಯ ಹೇಳೋದು ನಾನೇ. ನನ್ನ ಮೇಲೆ ಆಣೆ ಇಟ್ಟು ನಾನೇ ಹೇಳಲ್ವಾ? ನಾನ್ ಸತ್ಯದಲ್ಲಿ ಇವಳಿಗಿಂತನೂ ಸತ್ಯ ಹೇಳೋದು ನಾನೇ. ಇದೇ ದೊಡ್ಡ ಸುಳ್ಳು. ಹ್ಯಾಪಿ ಬರ್ಡೇ ಟು ಯು. ನಾನ್ ವೆಜ್ ಬಿಟ್ಟು ಬಂದು ವೆಜ್ ತಿಂತ ಹೇಳ. ನಾ ಇಬ್ರಿಗೂ ಸಪೋರ್ಟ್ ಇಂತ ಒಳ್ಳೆ ಹುಡುಗಿ ಎಲ್ಲಿ ಸಿಗ್ತಾಳೆ? ಹೊಡಿರಿ ಚಪ್ಪಾಳೆ. ದಿವಾನಿ ಹೇ ದಿವಾನಿ ದಿವಾನಿ ಹೋ ಗೈ. ದಿವಾನಿ ಅಂದ್ರೆ ಉಚಿತನೇ? ದಿವಾನಿ ಅಂದ್ರೆ ಉಚಿತನೇ? ನನ್ಗೆ ನನ್ನ ತಮ್ಮ ದಿವಾನಿ ಸಿಂಚು ನಿನ್ ಬರ್ಡೇ ದಿವಸ ದಿವಾನಿ ಹೋಗೈ ದಿವಾನಿ ಹೋಗೈ. ಹೇ ಲಡ್ಕಾ ಹೇ ದಿವಾನಾ ಹೇ ದಿವಾನಾ ಹೇ ದಿವಾನಾ. ಲಡ್ಕ ಹೇ ಅಂದ್ರೆ ಒಬ್ಬ ಹುಡುಗ ಇದಾನೆ, ಅವನು ಹುಚ್ಚ ಹುಚ್ಚನ ಒಬ್ಬ ಹುಚ್ಚ. ಸಿಂಚನ ಅದಕ್ಕೆ ಹಿಂದಿ ಸಾಂಗ್ ಹೇಳ್ಬೇಕಾದ್ರೆ ಫಸ್ಟ್ ಅದ್ರ ಮೀನಿಂಗ್ ಏನಂತ ಸ್ವಲ್ಪ ನಾವು ತಿಳ್ಕೊಂಡು ಆಮೇಲೆ ಹಿಂದಿ ಅವರೇ ಆಡ್ತಾರೆ ಮೇ ದಿವಾನಿ ಹೋಗೈ ಅಂತ. ಬಿಡಿ ಹಿಂದಿಯವ್ರ ದಿವಾನಿ ಆಗ್ಲಿ ಹಿಂದಿನ ಆಗ್ಬೇಡ. ಗೈಸ್ ನಾವು ವಾದ ಮಂಡಿಸ್ಬೇಕಂತ. ಮಣ್ಸಮ್ಮ ವಾದ ಮಂಡಿಸ್ತೀನಿ ಇರ್ರಿ, ತಿಂತಾ ಇದ್ದೀನಿ ಆಮೇಲೆ ಮಂಡಿಸ್ತೀನಿ. ಗೈಸ್ ಇಸ್ಕಾನ್ ಟೆಂಪಲ್ ಇವಾಗ ಜಸ್ಟ್ ಬಂದ್ವಿ ನೋಡಿ, ಎಲ್ಲ ಕುತ್ಕೊಂಡಿದ್ದಾರೆ. ಬರ್ಡೇ ಗರ್ಲ್ ಕೇಕ್ ಕಟ್ ಮಾಡಕ್ ರೆಡಿ ಆಗ್ತಾ ಇದ್ದಾಳೆ. ಕೇಕ್ ನೋಡಿ ಹಿಂಗಿದೆ, ಹೋಮ್ ಮೇಡ್ ಕೇಕು. ನಮ್ಮ ಅಮ್ಮನೇ ಮಾಡಿದ್ದು, ನಮ್ಮ ಅಕ್ಕನೇ ಮಾಡಿರೋದು. ಹಿಂಗಿದೆ ನೋಡಿ ಕೇಕ್. ಮ್ಯಾಚ್ ವಿತ್ ಕೇಕ್. RCB ವರ್ಸಸ್ ಗುಜರಾತ್ ಬರ್ತಾ ಇದೆ ಮ್ಯಾಚು. ನಾವು ಈಗ ಕೇಕ್ ಕಟ್ ಮಾಡ್ತೀವಿ. ಆಲ್ರೆಡಿ 2 ವಿಕೆಟ್ ಹೋಗಿದೆ ಗುಜರಾತ್ದು. ಕ್ಯಾಪ್ಟನ್ ಒಂದು ವಿಕೆಟ್ ತೆಗೆದಿದ್ದಾರೆ. ನೋಡೋಣ ಇವತ್ತು RCB ವಿನ್ ಆಗುತ್ತಾ, ಕಪ್ಪು ನಮ್ದಾಗುತ್ತಾ ಅಂತ ನೋಡೋಣ. ಇವತ್ತೇ ಫೈನಲ್. ಯಾಕೆ ಸಿಂಚನ ಅಷ್ಟೇ ಬರುತ್ತೆ? ಅವನು ಬದ್ನಾ ಹಣ್ಸು ಮತ್ತೆ ಹಣ್ಸು ಹೇಳ್ತೀನಿ ಮತ್ತೆ ಹಣ್ಸು. ಗೈಸ್ ಬರ್ಡೇ ಗರ್ಲು ಕೇಕ್ ಕಟ್ ಮಾಡ್ತಾ ಇದ್ದಾಳೆ ನೋಡಿ. ಓಕೆ ಎಲ್ರು ಹ್ಯಾಪಿ ಬರ್ಡೇ ಸಾಂಗ್ ಹೇಳಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಸಿಂಚನ, ಹ್ಯಾಪಿ ಬರ್ಡೇ ಟು ಯು. ಗೈಸ್ ಕೇಕ್ ಕಟ್ ಮಾಡಿದ್ದಾಯ್ತು ನೋಡಿ. ಕೇಕ್ ತಿನ್ನಿಸ್ತಾ ಇದ್ದಾರೆ ಸಿಂಚನ ಎಲ್ರಿಗೂ. ವಿಡಿಯೋ ಅದು ಪೋಸ್ಕೋಬೇಡಿ ವಿಡಿಯೋ. ಗೈಸ್ ಹೋಮ್ ಮೇಡ್ ಕೇಕ್ ತಿಂತಾ ಇದೀನಿ, ಟೇಸ್ಟ್ ಹೆಂಗಿದೆ ನೋಡೋಣ. ಯಾಕೆ ಅಷ್ಟತ್ರ ಬಂದೆ ಫುಲ್ ಝೂಮ್ ಅಲ್ಲಿ? ನಾನು ಎಲ್ಲಾರು ತಿನ್ಸಿ, ನನ್ಗೆ ಎಲ್ಲಾರು ಕೇಕ್ ತಿನ್ಸಿದ್ರಲ್ಲ ಅದರಿಂದಾನೇ ಸಾಕಾಯ್ತು ನಂಗೆ ಅಂತ ಹೇಳ್ದೆ. ಬಟ್ ಕೇಕ್ ಚೆನ್ನಾಗಿದೆ. ಕೇಕ್ ತುಂಬ ನಂದು ಹೋದ ವರ್ಷ ಬರ್ಡೇ, ಆಚೆ ವರ್ಷ ಎಲ್ಲ ಅಮ್ಮನೆ ಮಾಡಿದ್ವಿ. ನಾವು ಆಲ್ಮೋಸ್ಟ್ ಕೇಕ್ಗಳು ತಗೊಳ್ಳೋದೇ ಬಿಟ್ಬಿಟ್ಟಿದ್ದೀವಿ ಗೈಸ್. ಹೌದು, ಬರೀ ಹೋಮ್ ಮೇಡ್ ಕೇಕ್, ಎಲ್ಲ ಬರ್ಡೇಗೂ ಹೋಮ್ ಮೇಡ್ ಕೇಕ್. ನಾನು ಇಷ್ಟ ಅಲ್ವಾ? ಯಾರು ಇಷ್ಟ? ನಾನು ಇಷ್ಟ ಅಲ್ವಾ ನಿಂಗೆ? ಹಂಗಿದ್ರೆ ಹೇಳು, ನಾನು ಇಷ್ಟ ಅಲ್ವಾ? ನಾನು ಇಷ್ಟ ಅಲ್ವಾ? ನಿಂಗೆ ಅವಲ್ಲೇ ನಾನು ಚಿಪ್ಸ್ ಕೊಟ್ಟೆ ತಾನೆ. ಮತ್ತೆ ನೋಡಿ ಗೈಸ್ ಎಷ್ಟು ಅವಮಾನ ಮಾಡ್ತಾ ಇದ್ದಾನೆ ನಮ್ಮ ಯಜಮಾನ್ರು. ನಾನು ನಿಂಗೆ ಚಿಪ್ಸ್ ಕೊಟ್ಟೆ ತಾನೆ, ಅವಲ್ಲೇ ಹಂಗೂ ಇಷ್ಟ ಅಲ್ಲ ಅಂತ್ಯಾ? ನಾನು ಇಷ್ಟನಾ ನಿನಗೆ? ಇಷ್ಟನಾ? ಓಕೆ ನಾನು ಇಷ್ಟ. ಅಪ್ಪು ಈಗ ಇನ್ನೊಂದು ಕ್ವಶ್ಚನ್ ಅಪ್ಪುಗೆ. ಅಮ್ಮು ಅಕ್ಕ ಇಷ್ಟನಾ, ಹರೀಶ್ ಅಣ್ಣ ಇಷ್ಟನಾ? ನಾನು ಇಷ್ಟ. ಅವ್ರು ಬಿಟ್ಬಿಡು. ನಾನು ನಿಂಗೆ ಅವಲ್ಲೇ ಚಿಪ್ಸ್ ಕೊಟ್ಟಿದ್ದೀನಿ ತಾನೆ. ನೋಡು ಈಗ ಒಂದ್ಸತಿ ನೋಡಿ. ಯಾರು ಇಷ್ಟ? ನಾನು ಇಷ್ಟನಾ ಅಮ್ಮ ಅಕ್ಕ ಇಷ್ಟ? ಎತ್ತು ನಾನು ಇಷ್ಟನಾ ಅವ್ರ ಇಷ್ಟನಾ? ನೋಡಿ ಗೈಸ್ ಮಕ್ಳು ನನ್ ಕಂಡ್ರೆ ಇಷ್ಟ, ದ್ವೇಷ ಮಾಡಲ್ಲ. ಇನ್ನೊಂದ್ಸತಿ ಹೇಳ್ಬಿಟ್ಟು ಫೋನ್ ಹೇಳು. ಚಿಪ್ಸ್ ಕೊಟ್ಟಿರೋದು ನಾನು ತಾನೆ. ನಾನು ಕೊಟ್ಟೆ ಚಿಪ್ಸ್, ನಾನು ಕೊಟ್ಟೆ. ನೋಡಿದ್ರ ಅಮ್ಮ ಅಕ್ಕ ಇಷ್ಟ ಇಲ್ಲ ನೋಡಿ. ಅಮ್ಮ ಅಕ್ಕನೇ ಇಷ್ಟ ಎಲ್ರಿಗೂ.
ಏನೋ ಹಿಂಗ ಅವಮಾನ ಮಾಡ್ತೀಯ ಬಾರ ಇಲ್ಲಿ. ನಮ್ಮ ಮನೇಲಿ ಇರೋರ್ಗೆ ಎಲ್ರಿಗೂ ಇವ್ರ ಫ್ಯಾಮಿಲಿಯಲ್ಲಿ ಇರೋರ್ಗೆಲ್ಲರಿಗೂ ನಾನೇ ಇಷ್ಟ. ಏನ್ ಮಾಡೋದು ಗೈಸ್, ನನ್ ಕಂಡ್ರೆ ಅಷ್ಟೊಂದು ಇಷ್ಟ ಜನಗಳಿಗೆ. ನೋಡಿ ಪ್ರಶ್ನೆ ಬಂತೀಗ ನಮ್ ಸಿಂಚನಾಗೂ ಅಷ್ಟೇ ನನ್ ಕಂಡ್ರೆ ಇಷ್ಟ. ನನ್ ಪ್ರಶ್ನೆ ಬಂತು. ನಮ್ಮ ಅಬ್ಬಾಯಿಗೆ ಮಾತ್ರ ಇವ್ರ ಕಂಡ್ರೆ ಇಷ್ಟ ಅಷ್ಟೇ. ಇವಾಗ ನೋಡಿ ಎಲ್ರಿಗೂ ಸ್ವೀಟ್ ತಿನ್ನಕ್ ಇಷ್ಟ. ಸಕ್ಕರೆ ತುಂಬಾ ಸಿಹಿಯಾಗಿರೋ ಕಡೆ ಇರುವೆಗಳು ಬರ್ತವೆ. ಪ್ಲಸ್ ಸ್ವೀಟ್ ಐಟಮ್ ನ ತಿನ್ಬೇಕು ತುಂಬಾನೇ ಇಷ್ಟ. ಅದು ಇಂಪ್ಯಾಕ್ಟ್ ಏನಾಗುತ್ತೆ ಹೇಳಿ ಅಲ್ವಾ? ಅದೇ ಬಿಟ್ರೆ ಘಾಟ್ ನೋಡಿ, ಬಿಟ್ರೆ ಘಾಟ್ ತಿಂದ್ರೆ ಅದರಿಂದ ಎಷ್ಟೋ ಅದು ನೋಡಕ್ಕೆ ಸ್ವಲ್ಪ ತಿಂದಾಗ ಟೇಸ್ಟ್ ಕಹಿಯಾಗಿರ್ಬೋದು, ಪರವಾಗಿಲ್ಲ. ಈಗ ವೆಜಿಟೇಬಲ್ಸ್ ತಿಂದ್ರೆ ಸ್ವಲ್ಪ ಅಷ್ಟೊಂದು ಈಗ ಸ್ವೀಟ್ ಅಷ್ಟು ಟೇಸ್ಟ್ ಇಲ್ಲದೆ ಇರ್ಬೋದು, ಆದರೆ ಅದ್ರಲ್ಲಿರೋಂಥ ಹೆಲ್ತ್ ಬೆನಿಫಿಟ್ಸ್ ಆ ಸ್ವೀಟ್ ಅಲ್ಲಿ ಇರಲ್ಲ. ಮುಗಿಸಿಲ್ವಾ ಅದವಲ್ಲೇ ಹೇಳ್ದಲ್ಲ ಆಲ್ರೆಡಿ ಕನ್ಕ್ಲೂಡ್ ಆಯ್ತಲ್ಲ. ನಾನು ಹೇಳಿದ್ ಮುಗಿಸ್ಲಿಲ್ವಲ್ಲ, ನನ್ನ ವಾದನ ಮಂಡಿಸ್ಲಿಲ್ಲ. ನನ್ನ ವಾದ ಮನ್ಸಾಯ್ತು ಗೈಸ್, ನಾವು ವಾದ ಮಂಡಿಸ್ಬೇಕಂತ. ಮಣ್ಸಮ್ಮ ವಾದ ಮಂಡಿಸ್ತೀನಿ ಇರ್ರಿ, ತಿಂತಾ ಇದ್ದೀನಿ ಆಮೇಲೆ ಮಂಡಿಸ್ತೀನಿ. ವಾದ ಮಂಡಿಸ್ತೀನಿ ಅನ್ಕೊಂಡು ಅಷ್ಟೇ ಗೈಸ್. ಅಂದ್ರೆ ಸ್ವೀಟ್ನ ತಿಂತಾರೆ, ಮನುಷ್ಯರನ್ನ ತಿನ್ನಕ್ಕಾಗತ್ತಾ ಗೈಸ್? ಬರೀ ತಿಂತಾರಷ್ಟೇ ಸ್ವೀಟ್ನ, ನಮ್ಮನ್ನ ತಿನ್ನೋಕ್ಕಾಗಲ್ಲ. ಯಾಕಂದರೆ ನಮ್ಮದು ಸ್ವಭಾವ ಅಷ್ಟು ಸ್ವೀಟಾಗಿರುತ್ತೆ, ಜನಗಳಿಗೆ ಇಷ್ಟ ಆಗುತ್ತೆ. ಇವಾಗ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾರಲ್ಲ, ಆ ಥರ ನನ್ನ ಕಂಡ್ರೆ ಅಷ್ಟು ಪ್ಯೂರ್ ಇದ್ದೀನಿ ನಾನು ಅಂತ ನನ್ನ ಹತ್ರ ಬರ್ತಾರೆ ಅಷ್ಟೇ. ನೋಡಿ ಏನೋ ಒಂದು ಹೇಳ್ತಾರೆ ಗೈಸ್, ಇವರು ಏನೋ ಒಂದೇ ಇಷ್ಟ ಆದ್ರೆ ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ. ನೋಡಿ ಇವಳು ಏನೋ ಕನ್ಕ್ಲೂಷನ್ ಕೊಡ್ತಾಳೆ. ಹೇಳಿ ಮೇಡಮ್ ನೀವು. ಏನು ಇಲ್ಲ, ಇವಾಗ ಗರ್ಲ್ಸ್ಗೆ ಗರ್ಲ್ಸ್ ಅಂದ್ರೆ ಇಷ್ಟ, ಬಾಯ್ಸ್ಗೆ ಬಾಯ್ಸ್. ನನ್ನ ತಮ್ಮ ನಮ್ಮ ಅತ್ತೆಗೆ ಚೂರು ಸಪೋರ್ಟ್ ಮಾಡಲ್ಲ, ನಮ್ಮ ಮಾಮಗೆ ಸಪೋರ್ಟ್ ಮಾಡ್ತಾನೆ. ಆದ್ರೂ ಅವ್ನು ಏನಾದ್ರೂ ಆಗ್ಲಿ ಅವ್ನು 50% ಅಟ್ಲೀಸ್ಟ್ ನನಗೆ ಸಪೋರ್ಟ್ ಮಾಡ್ತಾನ. ನಾನು 50% ಮಾಡಲ್ಲ, ಮಾಡಲ್ಲ, ಚೂರು ಮಾಡಲ್ಲ. ಲಾಸ್ಟ್ ಬ್ಲಾಗ್ ಅಲ್ಲೇ ನೋಡಿದ್ರೆ ಅವಳು ರೋಸ್ಟ್ 50% ಮಾಡ್ತಾಳೆ, 50% ಮಾಡ್ತಾಳೆ, ಬಟ್ 100% ಅವ್ರ ಅತ್ತೆ ಕಡೆನೇ ಸಪೋರ್ಟ್ ಮಾಡೋದು. ಅದು ನನಗೆ ನಾನು ಗೊತ್ತಿಲ್ಲ. 150% ನಾನು 100% ಇವ್ರಿಗೆ, 50% ಇವ್ರಿಗೆ. ಅಬ್ಬಾಯಿ ಮಾಡ್ತಾನೆ, ಅವ್ನು ಸುಮ್ಮನೆ ಹೊಟ್ಟೆಯವರಿಗೆ ಮಾಡ್ತಾನೆ ಅಷ್ಟೇ, ಅವ್ರಿಗೆ ಸಪೋರ್ಟ್ ಇಲ್ಲ. ಏನಿಲ್ಲ ಗೈಸ್, ನನ್ನ ಮಗನೂ ಅಷ್ಟೇ, ಪ್ರೀವಿಯಸ್ ವಿಡಿಯೋದಲ್ಲಿ ಹೋಗಿ ಪ್ರೀವಿಯಸ್ ಲಾಗ್ ಹೋಗಿ ನಮ್ದು ಅದರಲ್ಲಿ ಒಂದು ಕಮೆಂಟ್ ಹೇಳಿದ್ದಾನೆ ಅಬ್ಬಾಯಿ ಅವ್ರ ಅತ್ತೆ ಬಗ್ಗೆ, ಅದನ್ನ ಕೇಳಿಸ್ಕೊಳ್ಳಿ ಕ್ಲೋಸ್ ಆಗಿ ಹೋಗ್ಬಿಟ್ಟು. ಅದನ್ನ ನಾನು ಕಟ್ ಮಾಡಿಲ್ಲ, ಹಂಗೆ ಹಾಕಿದ್ದೀನಿ. ಅವನೇನೇ ಹೇಳಿರ್ಬೋದು, ಅದೇ ರಿಯಾಲಿಟಿ. ಅತ್ತೆಗೆ ರೇಗ್ಸಕ್ಕೆ ಹೇಳ್ತಾನೆ, ಆದ್ರೆ ಅವನಿಗೂ ನನ್ ಕಂಡ್ರೆ ಇಷ್ಟ ಇದೆ. ಬಿಟ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಗೈಸ್, ಸತ್ಯ ಕಹಿಯಾಗಿರುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. Actually ನಮ್ಮ ಮಾಮ ಸತ್ಯ ಹೇಳಲ್ಲ. ಬೇಕಿತ್ತ ಇವ್ರಿಗಿಬ್ರಿಗೂ ಒಂದೊಂದ್ಸತಿ ಇವ್ರು ನಿಜ ಹೇಳ್ತಾರೆ, ಇವ್ರು ಮಾತ್ರ ಒಂದ್ಸತಿಗೂ ನಿಜ ಹೇಳಲ್ಲ. ಯಾವಾಗಾದ್ರೂ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಏನೋ ಒಂದ್ ಹೆಸರು ಹೇಳಿರ್ತಾರೆ, ಇಲ್ಲಾಂದ್ರೆ ಎಲ್ಲಿದ್ದೀರಾ ನಮ್ಮ ಮನೆಗ್ ಬರ್ತಾ ಇರ್ತಾರೆ, ಗಾಡಿಲೇ ಇರ್ತಾರೆ, ಹೀಗೆ ಬರ್ತಾ ಇರ್ತಾರೆ, ಬರಲ್ಲ ನಾವು. ಗೈಸ್ ಅದೆಲ್ಲ ಪ್ರಾಂಕ್ ಗೈಸ್. ನಾನು ಜಾಸ್ತಿ ಸಿಂಚನ ಹಬ್ಬ ತುಂಬಾ ಪ್ರಾಂಕ್ಗಳು ಮಾಡ್ತೀನಿ. ಕೆಲವು ವರ್ಷ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಬಟ್ ಸುಮಾರು ಪ್ರಾಂಕ್ಗಳು ಮಾಡ್ತೀನಿ ನಾನು ಅವ್ರಗಳಿಗೆ. ಹಂಗಾಗಿ ಅವರು ನಾನು ಸುಳ್ಳು ಹೇಳ್ತೀನಿ ಅಂತ ಅನ್ಕೊಂಡಿದ್ದಾರೆ, ಬಟ್ ಆಕ್ಚುಲಿ ತುಂಬಾ ಸತ್ಯ ಹೇಳೋದು ನಾನೇ. ನನ್ನ ಮೇಲೆ ಆಣೆ ಇಟ್ಟು ನಾನೇ ಹೇಳಲ್ವಾ, ನಾನ್ ಸತ್ಯದಲ್ಲಿ ಇವಳಿಗಿಂತನೂ ಸತ್ಯ ಹೇಳೋದು ನಾನೇ. ಇದೇ ದೊಡ್ಡ ಸುಳ್ಳು, ಇದೇ ದೊಡ್ಡ ಸುಳ್ಳು. ನಾನಂತೂ ನೇರ ಸತ್ಯನೇ ಹೇಳೋದು ಕರೆಕ್ಟ್. ಇವರು ಹೇಳ್ತಾರೆ ಸುಮ್ಮನೆ ಸ್ವಲ್ಪ ತಮಾಷೆಗೆ ಸುಳ್ಳು ಹೇಳ್ತಾರೆ ಅಷ್ಟೇ. ಡಿನ್ನರ್ ಮಾಡ್ತಾ ಇದೀವಿ ನೋಡಿ. ಸಿಂಚನದ ಯಾವ್ದೋ ಒಂದು ಫೇವ್ರೇಟ್ ಸಾಂಗ್. ಆಕ್ಚುಲಿ ಇವತ್ತು ನಾನ್ ವೆಜ್ ಎರಡು ಐಟಮ್ ಮಾಡಿದ್ದಾರೆ ನಮ್ಮ ಅಕ್ಕ ಮನೇಲಿ. ವೆಜ್ಜು ನಮಗೋಸ್ಕರ, ನಾನ್ ವೆಜ್ಜು ಅವರೆಲ್ರಿಗೋಸ್ಕರ. ಅದಕ್ಕೆ ನಾವು ಸಪ್ರೇಟ್ ಆಗಿ ತಿಂತಾ ಇದೀವಿ. ನಾವು ವೆಜ್ ತಿಂತಾ ಇದೀವಿ ಅಂದ್ಬಿಟ್ಟು ನಮ್ಮ ಸಿಂಚನನು ನಮ್ಮ ಜೊತೆ ನಮ್ಮ ಕಂಪ್ನಿ ಕೊಡಕ್ ಬಂದಿದ್ದು ಹೇಳಿದ್ವಿ. ನಾನ್ ವೆಜ್ ಬಿಟ್ಟು ಒಂದು ವೆಜ್ ತಿಂತ ಹೇಳ. ನಾವಿಬ್ರಿಗೂ ಸಪೋರ್ಟ್ ಇಂಥ ಒಳ್ಳೆ ಹುಡುಗಿ ಎಲ್ಲಿ ಸಿಗ್ತಾಳೆ? ಹೊಡಿರಿ ಚಪ್ಪಾಳೆ. ಇವತ್ತು ಸಿಂಚನದೊಂದು ಫೇವ್ರೇಟ್ ಸಾಂಗ್ ಕೇಳೋಣ. ಸಿಂಚನ ಯಾವ ಸಿಂಚನ ನಿನ್ ಫೇವ್ರೇಟ್ ಸಾಂಗು? ಹೇಳ್ತೀನಿ, ಇರ್ಲಿ ಹೇಳು. ದಿವಾನಿ ಮಸ್ತಾನಿ ಅಂತ ಇದೆಯಲ್ಲ ಸಾಂಗ್ ಹೇಳೋ ಏನಂತ. ದಿವಾನಿ ಹೇ ದಿವಾನಿ ದಿವಾನಿ ಹೋ ಗೈ. ದಿವಾನಿ ಅಂದ್ರೆ ಉಚಿತನೇ? ದಿವಾನಿ ಅಂದ್ರೆ ಉಚಿತನೇ? ನನ್ಗೆ ನನ್ನ ತಮ್ಮ ದಿವಾನಿ ಸಿಂಚು ನಿನ್ ಬರ್ಡೇ ದಿವಸ ದಿವಾನಿ ಹೋಗೈ ದಿವಾನಿ ಹೋಗೈ. ನನ್ಗೆ ದಿವಾನಿ ಅಂದ್ರೆ ಏನು ಅಂತ ಇವ್ರು ಹೇಳೋವರೆಗೂ ಅದು ಹುಚ್ಚಿ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ನನ್ಗೆ ದಿವಾನ ಅಂದ್ರೆ ನನ್ನ ತಮ್ಮ, ನನ್ಗೆ ಹಿಂದಿ ಗೊತ್ತಿರ್ಲಿಲ್ಲ, ನನ್ಗೆ ಫಸ್ಟ್ ಚೂರು ಅರ್ಥನೂ ಆಗ್ತಾ ಇರ್ಲಿಲ್ಲ. ನನ್ನ ತಮ್ಮ ಚೆನ್ನಾಗಿ ಕಲ್ತ್ಕೊಂಡಿದ್ದ, ಅವ್ನ್ ಕೇಳಿದ್ಕೆ ಅವನಂದ ದಿವಾನಿ ಅಂದ್ರೆ ದಿವಾನ ಅಂದ್ರೆ ಫೇಮಸ್ ಅಂತ ಹೇಳಿದ್ದ. ದಿವಾನಿ ಅಂದ್ರೆ ಹುಚ್ಚಿನೇ ತಾನೆ. ನೋಡಿ ಗೈಸ್, ಬರ್ಡೇ ದಿವಸ ಯಾವ್ದನ ಒಳ್ಳೆ ಸಾಂಗ್ ಹೇಳೋದ್ ಬಿಟ್ಬಿಟ್ಟು
ಯಾವ್ದಾರ ದೇವ್ರ ಭಕ್ತಿ ಗಿತ್ತಾಡಿದ್ರೆ ಸ್ವಲ್ಪ ಆಶೀರ್ವಾದ ಸಿಕ್ಕಿರೋದ್ರೊಳಗೆ. ಅದು ಬಾಜಿರಾವ್ ಮಸ್ತಾನಿ ಮೂವಿದು ನಂಗೆ ದಿವಾನಿ ಹೋಗೈ ಅಂತ ಅದ್ರಲ್ಲೇ ಪಿಂಗಾಗ ಪೋರಿನೂ ನಂಗೆ ಇಷ್ಟ. ಆದ್ರೆ ಇದು ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅದು ಇಲ್ಲ ಸುಮಾರು ಸಾಂಗ್ಸ್ ಇದೆ ಆತರ ಹಿಂದಿನಲ್ಲಿ. ನನ್ಗ ಡ್ಯಾನ್ಸ್ ಇನ್ನೊಂದು ಗಮಪ ಗರಿಸ ಅದು ಇದೆ, ಏನದು ದೀವಾನ ದೀವಾನ ದುನಿಯಾ ಕೆಹನೆ ಲಗೆ ಅಂತ ಇದೆ. ಅದನ್ನ ಎರಡೂನು ನಂಗೆ ಇಷ್ಟ. ದಿವಾನ ಹುಚ್ಚಿ ಅಂತ ಮಾತ್ರ ಗೊತ್ತಿಲ್ಲ. ಬಟ್ ಹಿಂದಿನಲ್ಲಿ ತುಂಬಾ ಸಾಂಗ್ಸ್ ಇದೆ ಅಲ್ಲ ಆತರ. ಬೇರೆ ಯಾವ್ದಾನ ಒಂದು ಸಾಂಗ್ ಹೇಳು ಅದೇ ತರ. ಹೇ ಲಡ್ಕಾ ಹೇ ದಿವಾನಾ ಹೇ ದಿವಾನಾ ಹೇ ದಿವಾನಾ ಲಡ್ಕ ಹೇ ಅಂದ್ರೆ ಒಬ್ಬ ಹುಡುಗ ಇದಾನೆ ಅವನು ಹುಚ್ಚ ಹುಚ್ಚನ ಒಬ್ಬ ಹುಚ್ಚ. ನಮ್ದ್ರಲ್ಲಿ ಕನ್ನಡದಲ್ಲೂ ಇದೆ ಆ ಸಾಂಗು. ಹೇ ದಿವಾನಾ ಹೇ ದಿವಾನಾ ಹೇ ದಿವಾನಾ ಹೇ ದಿವಾನಾ ಹೇ ಹುಚ್ಚ ಹೇ ಹುಚ್ಚ ಹೇ ಹುಚ್ಚ. ಸ್ಟಾರ್ಟ್ ಆಯ್ತು ಲವ್ ಸ್ಟೋರಿ, ಪ್ರಪೋಸ್ ಮಾಡ್ಬಿಡೋಣ ಆತರ. ಸಿಂಚನ ಅದಕ್ಕೆ ಹಿಂದಿ ಸಾಂಗ್ ಹೇಳ್ಬೇಕಾದ್ರೆ ಫಸ್ಟ್ ಅವ್ರ ಮೀನಿಂಗ್ ಏನು ಅಂತ ಸ್ವಲ್ಪ ನಾವು ತಿಳ್ಕೊಂಡು ಆಮೇಲೆ ಹಿಂದಿ ಅವರೇ ಆಡ್ತಾರೆ ಮೇ ದಿವಾನಿ ಹೋಗೈ ಅಂತ. ಬಿಡಿ ಹಿಂದಿಯವ್ರ ದಿವಾನಿ ಆಗ್ಲಿ ಹಿಂದಿನ ಆಗ್ಬೇಡ. ಆದ್ರೂ ಸಾಂಗ್ ಚೆನ್ನಾಗಿತ್ತಲ್ಲ. ನಿನ್ ಕನ್ನಡದವಳು ನಿನ್ ದಿವಾನಿ ಆಗ್ಬೇಡ, ನಾನ್ ರಾಣಿ ಆಗ್ತೀನಂತ ಹೇಳು. ಹೆಂಗ ಹೇಳು? ಆತರ ಯಾವ ಸಾಂಗ್ಸ್ ಇದೆ? ಹುಡುಕ್ಬೇಕು ಇರುತ್ತೆ. ಕೈ ಹಿಡಿದು ನೋಡಲ್ಲ ಅಲ್ಲಾಡಲ್ಲ ಮತ್ತೆ ಸಾಂಗ್ ಸೃಷ್ಟಿಸುವೆ ರಾಜ ಖಡ್ಗದಾಣೆ ನಿನ್ನ ಕಾಯೋ ಸೈನ್ಯ ನೋಡ್ದ ಹೆಂಗಿದೆ ನಮ್ ಕನ್ನಡ ಸಾಂಗು. ನಮ್ ಕನ್ನಡ ಸಾಂಗ್ ಹೆಂಗಿದೆ ನೋಡಿ. ಇಂಥ ಸಾಂಗ್ಸ್ ಎಲ್ಲ ಬಿಟ್ಬಿಟ್ಟು ಅದೇನೋ ದಿವಾನಿ ಹೋಗೈ ಅಂತ ಹೇಳಿ ಬೆಳಗ್ಗೆಯಿಂದ ನಾವು ಬಂದಾಗಿಂದ ಅದೇ ಕೇಳ್ತಾ ಇದ್ದೀವಿ. ದಿವಾನಿ 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 ಹೋಗೈ. ಒಳ್ಳೆ ಕತೆ ಸಿಂಚನ. ನಾನ್ ಫೋನ್ ಅಲ್ಲಿ ತೋರ್ಸಿದ್ರೆ ಬರೀ ಬರೋದೇ ಅದು ದಿವಾನ. ಅದ್ರಲ್ಲೇ ಸ್ಟಾರ್ಟಿಂಗ್ ಬರುತ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ ತಾನೆ ತೂ ದಿವಾನಿ ತೂ ದಿವಾನಿ ಸಾಂಗ್ ಎಲ್ಲ ಹೇಳ್ತಾರೆ ತೂ ದಿವಾನಿ ಅಂತ. ಹಂಗೂ ಅರ್ಥ ಆಗಲ್ಲ ಸಿಂಚನಿಗೆ. ಓಕೆ ಸಿಂಚು ಆವಾಜ್ ಯೋಡೆ ಎಲ್ಲ ಚೆನ್ನಾಗಿತ್ತು. ನಾನು ಇಸ್ಕಾನ್ಗೆ ಹೋಗ್ಬೇಕಂತ ಅನ್ಕೊಂತಾನೆ ಇದ್ದೆ. ಯಾವಾಗಿಂದಾನು ಅನ್ಕೋತಿದ್ದೆ ಹೋಗ್ಬೇಕು ಅಂತ. ಒಂದ್ಸತಿ ವೈಕುಂಠ ಏಕಾದಶಿಲಿ ಹೋಗ್ಬೇಕು ಅನ್ಕೊಂಡಿದ್ದೆ, ಹೋಗಿರ್ಲಿಲ್ಲ. ಇಲ್ಲೇ ಅದೋ ಬೇರೆ ಟೆಂಪಲ್ ಕರ್ಕೋಗಿದ್ರು. ಇನ್ನೊಂದ್ಸತಿ ನನ್ನ ಬಿಟ್ಬಿಟ್ಟು ಇವ್ರೆಲ್ಲಾರು ಹೋಗಿದ್ರು. ಇವಾಗ ಹೆಂಗೋ ಮಾಮ ಅವ್ರು ಬಂದಿದ್ದಕ್ಕೆ ನನ್ನ ಕರ್ಕೊಂಡು ಹೋಗಿದ್ರು. ನೀವ್ ಬಂದಿದ್ದಕ್ಕೆ ಕರ್ಕೊಂಡು ಹೋದ್ರಿ, ಹೋಗ್ಬಿಟ್ಟು ಬಂದೆ. ನನ್ನ ಆಸೆ ಈಡೇಡ್ತು. ಚೆನ್ನಾಗಿದೆ ಅಲ್ಲಿ ನೋಡಕ್ಕೂ ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ನಾನು ಅಲ್ಲಿಂದ ನನ್ಗೇನಾದ್ರು ಗಿಫ್ಟ್ ಸಿಗ್ಬೇಕು ಅಂತ ಅನ್ಕೊಂಡಿದ್ದೆ ಮುಂಚೆನೆ. ನನ್ ಬರ್ಡೇಗೆ ನನ್ಗೇನಾದ್ರು ಗಿಫ್ಟ್ ಸಿಗ್ಲಿ ಅಂತ. ಏನು ಸಿಕ್ತು ಅಂದ್ರೆ ಜಪಮಾಲ ಸಿಕ್ತು. ಅಂದ್ರೆ ಸಿಕ್ಕಿಲ್ಲ, ತಗೊಂಡಿದ್ದೆ. ಆದ್ರೆ ಅದ್ ಗಿಫ್ಟ್ ಅಲ್ಲಿಂದ ನಾನು ತಂದಿದ್ದು. ಮತ್ತೆ ಅದ್ರ ಜೊತೆ ಫೋಟೋ ಸಿಕ್ತು ಕೃಷ್ಣದು. ಅದೇ ಅಲ್ಲಿನ ಗಿಫ್ಟ್ ನಂಗೆ ಅಷ್ಟೇ. ಇನ್ನೇನಿಂದ್ರೆ ಇನ್ನು ನಾನು ಡ್ಯಾನ್ಸ್ ಮಾಡ್ಬೇಕು ಅನ್ಕೊಂಡಿದ್ದೆ, ಅದ್ ಮಾಡಿಲ್ಲ. ಇವಾಗ್ಲೂ ಮಾಡ್ಯಾರ ಬೇಡ ಅಂದ್ರೆ ಇವಾಗ ಮಾಡ್ರೆ ಏನು, ಡಿಸ್ಕಾನಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೆ ನಾನು. ಇಲ್ಲೇ ಮಾಡಿ ಪರವಾಗಿಲ್ಲ. ಇಲ್ಲಿ ಆಮೇಲೆ ಹೋಗೋರು ಬೆಳಗ್ಗೆ ಡಿಸ್ಕೌಂಟ್ ಆಗಲ್ಲ, ಆಡ್ ಮಾಡ್ಬಿಡೋಣ ಅದನ್ನು. ಓಕೆ ಗಾಯ್ಸ್, ಈಗ ಊಟ ಮಾಡ್ಕೊಂಡು ಮನೆಗೆ ಹೊಡ್ತೀವಿ. ಬರ್ಡೇ ಲಾಗ್ ಮುಗೀತು. ಸೊ ಇಸ್ಕಾನ್ ಟೆಂಪಲ್ ಹೋಗಿದ್ವಿ. ಡೇ ವಾಸ್ ಅಮೇಸಿಂಗ್. ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಹೋಪ್ ಈ ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬಾಯ್.